ಶಿರಾ ನಮ್ಮಿ ವಿದ್ಯಾಲಯ ರಜತ ಸಂಭ್ರಮದ ಸುದಿನ ಈ ಸವಿಯು ಚೈತ್ರ ತಂದ ಚಿಗುರಂತೆ ಬೆಳಗಲಿ ಶಾಲೆಯ ಕೀರ್ತಿಯು ನಿತ್ಯವೂ ನಲಿವಿನ ನಿನಾದ ಮಧುರ ನಮ್ಮಿ ವಿದ್ಯಾಲಯ ನಮ್ಮ ಜ್ಞಾನದಾಲಯ ಸತ್ಯನಿಷ್ಠೆ ಪ್ರೀತಿ ಜ್ಯೋತಿ ಎಂದು ಅಮರ ಅಮರ ನಮ್ಮಿ ವಿದ್ಯಾಲಯ. Formalities apart, welcoming a gathering speaks something special about the guest of the day. The welcome address sets the tone for this grand Silver Jubilee celebration. May I now request Sri Chandrahas Ullal, the Secretary of Bhagavati Education Trust, to propose the welcome speech. ಪ್ರಥಮವಾಗಿ ಈ ಗ್ರಾಮದ ಶಕ್ತಿಯಾದಂಥ ಸೋಮನಾಥನಿಗೆ ತಲೆಯನ್ನು ಬಾಗಿಸಿಕೊಂಡು ನಮ್ಮೆಲ್ಲರ ಆರಾಧ್ಯ ಮೂರ್ತಿಯಾದಂಥ ತಾಯಿ ಭಗವತಿಯ ಅಡಿದಾವರಿಗೆ ಪ್ರಣಾಮವನ್ನು ಅರ್ಪಿಸಿಕೊಂಡು ಭಗವತಿ ಇಂಗ್ಲಿಷ್ ಮಾಧ್ಯಮ ಸ್ಕೂಲ್ ಮತ್ತು ಭಗವತಿ ಎಜುಕೇಷನ್ ಟ್ರಸ್ಟ್ ಇದರ 25ನೇ ರಜತ ಸಂಭ್ರಮದ ಸಮಾರಂಭದಲ್ಲಿ ನಾವಿದ್ದೇವೆ. ಈಗಾಗಲೇ 25 ವರ್ಷಗಳಿಂದ ನಡೆದು ಬಂದಂತಹ ದಾರಿಯನ್ನು ನೀವೆಲ್ಲ ಕಂಡಿದ್ದೀರ. ಏಳು ಬೀಳುಗಳನ್ನು ಎದುರಿಸಿಕೊಂಡಂತಹ ನಮ್ಮ ತಂಡ 25ನೇ ವರ್ಷ ಆಗುವಾಗ ಎದ್ದು ನಿಲ್ಲುವಂಥ ಶಕ್ತಿಯನ್ನು ಪಡೆಯಿತು. ಇವತ್ತು ಈ ಶಾಲೆಯ ರಜತ ಸಮಾರಂಭಕ್ಕೆ ಇವತ್ತು ಈ ವೇದಿಕೆಯಲ್ಲಿ ಶ್ರೇಷ್ಠ ಜ್ಯೇಷ್ಠ ಗದ್ದಿಗೆಯನ್ನು ಅಲಂಕರಿಸಿದಂತಹ ಈ ಶಾಲೆಯ ಅಧ್ಯಕ್ಷರು ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ದಿನಕರ್ ಉಳ್ಳಾಲ್ರವರಿಗೂ ಈ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮೆಲ್ಲರ ಆತ್ಮೀಯರು ಈ ಶಾಲೆಗೆ ಬಹಳಷ್ಟು ಶ್ರಮಪಟ್ಟು ಈ ಶಾಲೆಯ ಅಭಿವೃದ್ಧಿಗೆ ಕಾರಣೀಭೂತರಾದಂತಹ ಮಂಗಳೂರು ಮೂಡದ ಚೇರ್ಮನ್ ಹಾಗೂ ಇಲ್ಲಿಯ ಈ ಶಾಲೆಯ ಸಂಚಾಲಕರಾದಂತಹ ನನ್ನ ಮಿತ್ರರಾದಂತಹ ಸದಾಶಿವ ಉಳ್ಳಾಲ್ರವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಇವತ್ತಿನ ಸಮಾರಂಭದ ಮುಖ್ಯ ಅತಿಥಿ ಆದಂತಹ BEO ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅವರದ್ದೇ ಶಾಲೆ ಅಂತ ಬಂದು ನಮ್ಮನ್ನೆಲ್ಲ ಆಶೀರ್ವಾದಿಸಿದಂತಹ ಈಶ್ವರ್ HR ಇವರಿಗೂ ಈ ಶಾಲೆಯ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅಲ್ಲದೆ ಇಲ್ಲಿಯ ಕೌನ್ಸಿಲರ್ ನಮ್ಮ ಆತ್ಮೀಯರು ಈ ಶಾಲೆಗೆ ಏನು ಬೇಕೋ ಅದಕ್ಕೆ ಸಹಕರಿಸಿ ನಮ್ಮೊಟ್ಟಿಗೆ ನಮ್ಮವರಾಗಿ ಇದ್ದುಕೊಂಡಂತಹ ನಮ್ಮ ಇಲ್ಲಿಯ ಕೌನ್ಸಿಲರ್ ಅಬ್ದುಲ್ ಸಲಾಂ ನನ್ನ ಮಿತ್ರರು, ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ಈ ಸಂಸ್ಥೆಯ ಉಪಾಧ್ಯಕ್ಷರು ನನ್ನ ಆತ್ಮೀಯರಾದಂತಹ ಈ ಶಾಲೆಯ ಹುಟ್ಟಿಗೆ ಕಾರಣರಾದಂತಹ ರಾಘವ್ ಉಚ್ಚಿಲ್ರವರಿದ್ದಾರೆ, ಅವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ನಮ್ಮೆಲ್ಲರ ಹಿರಿಯ ಅಕ್ಕನ ಸ್ಥಾನದಲ್ಲಿ ಇದ್ದುಕೊಂಡು ನಮಗೆಲ್ಲರಿಗೂ ದಾರಿ ತಪ್ಪಿದಾಗ ಬುದ್ಧಿಯನ್ನು ಹೇಳಿಕೊಂಡು ನಮ್ಮನ್ನು ತಿದ್ದಿ ತೀಡಿ ಈ ಸಂಸ್ಥೆಯನ್ನು ಬಹಳ ಎತ್ತರಕ್ಕೆ ಬೆಳೆಸಲಿಕ್ಕೆ ಕಾರಣಭೂತರಾದಂತಹ ಹೇಮಾವತಿ ಭಾಸ್ಕರ್ ಇದ್ದಾರೆ, ಭಾಸ್ಕರಣ್ಣನವರು ಎದುರಿನಲ್ಲಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ನಮ್ಮೆಲ್ಲರ ಆತ್ಮೀಯರು
ಈ ಸಂಸ್ಥೆಯ ಕೋಶಾಧಿಕಾರಿ ನಮ್ಮ ಹಿರಿಯಣ್ಣ ಮಾಧವ ತಲ್ಪಾಡಿ ಅವರಿಗೂ ಕೂಡ ಈ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಆತ್ಮೀಯರು, ರೋಹಿದಾಸ್ ಬಂಗೇರ್ ಈ ಶಾಲೆಯ ಕಣ್ಣು ಅಂತಲೇ ಹೇಳ್ಬೋದು. ಬಾಂಬೆಯಲ್ಲಿ ಬಹಳ ದೊಡ್ಡ ಉದ್ದಿಮೆಯಲ್ಲಿ ಇದ್ದುಕೊಂಡು ಈ ಶಾಲೆಯನ್ನು ಎಷ್ಟು ಎತ್ತರಕ್ಕೆ ಬೆಳೆಸಲು ಕಾರಣೀಭೂತರಾದಂತಹ ರೋಹಿದಾಸ್ ಬಂಗೇರ್ ಅವರ ಸೊಸೆ ನಮ್ಮ ಈ ಶಾಲೆಯ ಟ್ರಸ್ಟ್ ಗಜಲಕ್ಷ್ಮಿ ಇದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು CRP ಅವರಿಗೂ ಈ ಶಾಲೆಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಹೈಸ್ಕೂಲು ಮತ್ತು ಪ್ರೈಮರಿ ಶಾಲೆ HMಗಳಿದ್ದಾರೆ, ಹಾಗೂ PTA ಪ್ರೆಸಿಡೆಂಟ್ಗಳಿದ್ದಾರೆ, ವೈಸ್ ಪ್ರೆಸಿಡೆಂಟ್ ಇದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರಿಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ವಿದ್ಯಾರ್ಥಿಗಳ ಹೆತ್ತವರಿಗೂ ಸ್ವಾಗತವನ್ನು ಕೋರಿಕೊಂಡು ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದಾನೆ. ಜೈ ಹಿಂದ್, ಜೈ ಭಾರತ್ ಮಾತಾ. Today marks a historical and joyous occasion as we celebrate the 25th anniversary of our institution. Behind the remarkable journey stands the visionary leadership and steadfast support of our management, whose guidance has been the foundation of our school's growth and success. On this special occasion, it's our proud privilege to invite Sri Sadashiv Ullal, the President of Mangaluru Urban Development Authority and the correspondent of Bhagavati Educational Institution, to render introductory speech. ಭಾಳ ಸಂತೋಷ ಆಗ್ತಾ ಇದೆ. ಕಳೆದ 25 ವರ್ಷಗಳ ಹಿಂದೆ ನಾವು ಕಷ್ಟಪಟ್ಟು ಈ ಪರಿಸರದಲ್ಲಿ ಈ ಬಡವರಿಗೆ ಕೂಡ ಆಂಗ್ಲ ಮಾಧ್ಯಮ ವಿದ್ಯಾಭ್ಯಾಸ ಕೊಡಬೇಕೆಂಬ ದೃಷ್ಟಿಯನ್ನು ಇಟ್ಕೊಂಡು ನಮ್ಮವರು ಹಿರಿಯರಾದಂಥ ದಿವಂಗತ ಚಂದಪ್ಪ ಬೆಲ್ಚಾಡ ಮತ್ತು ಈಶ್ವರರವರ ಅವರ ನೇತೃತ್ವದಲ್ಲಿ ಅವರ ಮಾತಿನಂತೆ ಇವತ್ತು ನಾವು ಟ್ರಸ್ಟಿಗಳು ಸೇರಿಕೊಂಡು ಇವತ್ತು ಈ ಸಂಸ್ಥೆಯನ್ನು ನಡೆಸಿಕೊಂಡು ಬಂದಿದ್ದೇವೆ. ಕಳೆದ 25 ವರ್ಷಗಳಿಂದ ಅದೆಷ್ಟು ಕಷ್ಟ ನಷ್ಟಗಳಿದ್ರೂ ಕೂಡ ನಾವೆಲ್ಲ ಈ ಸಂಸ್ಥೆಗೋಸ್ಕರ ಹಗಲಿರಲು ದುಡಿದವರೇ, ಪ್ರತಿಯೊಬ್ಬ ಟ್ರಸ್ಟಿಗಳು ಕೂಡ. ಯಾವತ್ತೂ ನಾವು ಟ್ರಸ್ಟಿಗಳು ಇಲ್ಲಿಂದ ಯಾರು ನಾವು ಒಂದು ಪೈಸೆಯನ್ನು ನಾವು ಮುಟ್ಟುವವರಲ್ಲ. ಏನಿದ್ರು ನಮ್ಮ ದೇಣಿಗೆಯನ್ನು ನೀಡಿ ಸಂಸ್ಥೆಯನ್ನು ನಡೆಸ್ಕೊಂಡು ಬರುವಂಥದ್ದು. ಅದರಿಂದ ಇವತ್ತು ನಮಗೆ ಈ ಶಾಲೆಯ ಪಕ್ಕದಲ್ಲಿರ್ತಕ್ಕಂಥ ಸ್ಥಳವನ್ನು ಖರೀದಿ ಮಾಡಲಿಕ್ಕೆ ಅವಕಾಶ ಆಯಿತು. ಅದರಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಈ ವಿದ್ಯಾಸಂಸ್ಥೆಯನ್ನು ಕಾಲೇಜಾಗಿ ಪರಿವರ್ತಿಸಲು ನಾವು ಈಗಾಗಲೇ ಪಣ ತೊಟ್ಟಿದ್ದೇವೆ. ಇದನ್ನು ನಾವು ಖಂಡಿತ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದು ಅಲ್ಲದೆ ಇನ್ನು ನಿಮ್ಮೆಲ್ಲರ ಸಹಕಾರ ಮತ್ತು ಕೂಡ ನಮಗೆ ಬೇಕು. ಅದರ ಆ ಕಡೆ ಇರುವಂಥ ಸ್ಥಳವನ್ನು ಕೂಡ ನಾವು ಖರೀದಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಅದು ಕೂಡ ದೊರಕಿದ್ರೆ ನಾವು ಸಂಸ್ಥೆಗೆ ಅದನ್ನು ಖರೀದಿ ಮಾಡಿಕೊಂಡು ಇಲ್ಲಿ ಉತ್ತಮವಾದಂಥ ಭವ್ಯವಾದಂಥ ವಿದ್ಯಾ ಗೋಕುಲ ಆಗಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರಿಕೊಂಡು ಕಳೆದ 25 ವರ್ಷಗಳಿಂದ ನಮ್ಮೊಟ್ಟಿಗೆ ಸಹಕಾರ ಮಾಡಿದ ಎಲ್ಲರಿಗೂ ಪ್ರತಿಯೊಬ್ಬರನ್ನು ನೆನಪಿಸಿಕೊಂಡು, ಜೊತೆಗೆ ಈ ಸಂಸ್ಥೆಯಲ್ಲಿ ನಾವು ಆಡಳಿತ ಮಾಡಿಕೊಂಡು ಬಂದಂಥ ಹಿಂದಿನ ಟ್ರಸ್ಟಿಗಳನ್ನು, ಮಾಜಿ ಟ್ರಸ್ಟಿಗಳನ್ನು ಮತ್ತು ಪ್ರಸ್ತುತ ಇರುವ ಟ್ರಸ್ಟಿಗಳು, ನಾವೆಲ್ಲ ಟ್ರಸ್ಟಿಗಳು ಪ್ರತಿ 3 ವರ್ಷಕ್ಕೊಂದ್ಸಲ ಪದಾಧಿಕಾರಿಗಳ ಆಯ್ಕೆ ಆಗ್ತದೆ. ಆದರೂ ಎಲ್ಲರೂ ನಾವು ಪರ್ಮನೆಂಟ್ ಟ್ರಸ್ಟಿಗಳೇ. ಈ ಟ್ರಸ್ಟಿಗಳ ಮುಖಾಂತರ ನಡೆಯುವಂಥ ಈ ವಿದ್ಯಾಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿಕೊಂಡು ಮುಂದಿನ ದಿನಗಳಲ್ಲಿ ನಾವು CBS ಅನ್ನು ಅಳವಡಿಸಲಿಕ್ಕೆ ಪ್ರಯತ್ನವನ್ನು ಮಾಡಿಕೊಂಡು ಖಂಡಿತವಾಗಿಯೂ ಮುಂದೆ ಭಗವತಿ ಹೈಸ್ಕೂಲು CBS ಆಗಿ ಪರಿವರ್ತನೆ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಭಗವತಿ ಮಾತೆಯು ಮತ್ತು ಈ ಗ್ರಾಮದ ದೇವರಾದಂಥ ಸೋಮನಾಥ ದೇವರು ನಮಗೆಲ್ಲರಿಗೂ ಅನುಗ್ರಹಿಸಲಿ ಅಂತ ಹೇಳಿಕೊಂಡು ಸರ್ವ ಧರ್ಮದ ದೇವತೆಗಳನ್ನು ಮನಸಾರೆ ನೆನೆಸ್ಕೊಂಡು ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್.
ಇದೀಗ ಸಂದೇಶ ವಾಚನ. ಸನ್ಮಾನ್ಯ ಯುಟಿ ಖಾದರ್ ಫರೀದ್, ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ, ಇವರು ಕಳುಹಿಸಿದ ಶುಭ ಸಂದೇಶ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಉಳ್ಳಾಳ ತಾಲೂಕಿನ ಸೋಮೇಶ್ವರ ಉಚ್ಚಿಲ ಸಂಕೊಳಿಗೆ ಎಂಬಲ್ಲಿ ಕೇರಳ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವ ಈ ಪ್ರದೇಶದಲ್ಲಿ ಗ್ರಾಮೀಣ ಭಾಗದ ಹಾಗೂ ಗಡಿ ಭಾಗದ ಬಡ ವಿದ್ಯಾರ್ಥಿಗಳು ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಪಡೆಯಬೇಕೆಂಬ ಸದುದ್ದೇಶದಿಂದ ಪ್ರಾರಂಭಿಸಲಾದ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯು ರಜತ ಸಂಭ್ರಮವನ್ನು ಆಚರಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿರುತ್ತದೆ. ಇಂದಿನ ಈ ರಜತ ಸಂಭ್ರಮ ಕಾರ್ಯಕ್ರಮದಲ್ಲಿ ನಾನು ಮುಖ್ಯ ಅತಿಥಿಯಾಗಿ ಭಾಗವಹಿಸಬೇಕಾಗಿತ್ತು. ಆದರೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಹಾಗೂ ತುರ್ತು ಕಾರ್ಯನಿಮಿತ್ತ ವಿದೇಶ ಪ್ರವಾಸ ಕೈಗೊಳ್ಳುತ್ತಿರುವುದರಿಂದ ಇವತ್ತಿನ ಅರ್ಥಪೂರ್ಣವಾದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲವೆಂದು ತಿಳಿಸಲು ವಿಷಾದಿಸುತ್ತಾ ಈ ಸಮಾರಂಭದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಅತಿಥಿ ಅಭ್ಯಾಗತರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ತಮ್ಮ ಶಿಕ್ಷಣ ಸಂಸ್ಥೆಯ ವತಿಯಿಂದ ಮುಂದೆ ನಡೆಯಲಿರುವ ಎಲ್ಲ ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ಕ್ರೀಡಾ ಕಾರ್ಯಕ್ರಮಗಳಿಗೆ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರ ನೆಲೆಯಲ್ಲಿ ತನ್ನ ಸಂಪೂರ್ಣ ಸಹಕಾರವನ್ನು ನೀಡುವೆನೆಂಬ ಭರವಸೆಯೊಂದಿಗೆ ತಮಗೆಲ್ಲರಿಗೂ ಶುಭಾಶಯ ಕೋರುತ್ತೇನೆ. ಯುಟಿ ಖಾದರ್ ಫರೀದ್. ವಿದ್ಯಾಲಯದ ಬೆಳ್ಳಿ ಹಬ್ಬದ ಸದುದ್ದೇಶ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿರುವ ಶ್ರೀಯುತ HR ಈಶ್ವರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮಂಗಳೂರು ದಕ್ಷಿಣ, ಇವರ ಶುಭಾಶೀರ್ವಾದದೊಂದಿಗಿನ ನುಡಿ ಚಿಂತನೆಗೆ ನಮ್ಮೆಲ್ಲರ ಹೃದಯ ತೆರೆದುಕೊಳ್ಳಲಿ. ಅಂತರಂಗದ ಅಮೃತಧಾರೆಗೆ ನಾವೆಲ್ಲ ಕಿವಿಯಾಗೋಣ. ನಮಸ್ಕಾರಗಳು. ನಮ್ಮ ಭಗವತಿ ವಿದ್ಯಾಸಂಸ್ಥೆ ಆಂಗ್ಲ ಮಾಧ್ಯಮ ಸಂಕೊಳಿಗೆ ಸೋಮೇಶ್ವರ, ನಮ್ಮ ಸಂಸ್ಥೆಯಲ್ಲಿ ಈ ದಿನ ರಜತ ಸಂಭ್ರಮವನ್ನು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಭಾಗವಹಿಸಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಹೊರಗಡೆ ಸೀರಿಯಲ್ ಸೆಟ್ಟು, ಶಾಲೆಗೆ ಬಿಟ್ಟಿರುವ ಲೈಟಿಂಗ್ ಅರೇಂಜ್ಮೆಂಟು ಮತ್ತು ಸ್ಟೇಜ್ ಡೆಕೋರೇಷನ್ನು ಮತ್ತು ಎಲ್ಲ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ತುಂಬ ಸಂತೋಷ ಆಗ್ತದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಪ್ರಪ್ರಥಮವಾಗಿ ನಮ್ಮ ಆಡಳಿತ ಮಂಡಳಿ, ಶಿಕ್ಷಕ ವೃಂದ, ಬೋಧಕೇತರ ವೃಂದ ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ, ಅದರಲ್ಲೂ ಅತಿ ಮುಖ್ಯವಾಗಿ ನಮ್ಮ ಮಕ್ಕಳ ಹೆತ್ತವರು, ಪೋಷಕರು, ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ದಿನ ಅತ್ಯುತ್ತಮವಾಗಿ ಒಂದು ಕಾರ್ಯಕ್ರಮವನ್ನು, ಒಂದು ರಜತ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಲಾಗಿದೆ. ಹಾಗಾಗಿ ಪ್ರಪ್ರಥಮವಾಗಿ ನನ್ನ ವೈಯಕ್ತಿಕವಾಗಿ, ಇಲಾಖೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ. ನಮ್ಮ ಶಾಲೆ ಭಗವತಿ ವಿದ್ಯಾಸಂಸ್ಥೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ತನ್ನದೇ ಆದಂತಹ ಹೆಸರನ್ನು ಗಳಿಸಿರುವಂಥ ಒಂದು ವಿದ್ಯಾಸಂಸ್ಥೆಯಾಗಿದೆ. ನೀವು ಯಾವುದೇ ಒಂದು ಕ್ರೀಡಾಕೂಟಕ್ಕೆ ಹೋಗಲಿ, ಹೆಚ್ಚಿನ ಬಹುಮಾನಗಳು ನಮ್ಮ ಭಗವತಿ ವಿದ್ಯಾಸಂಸ್ಥೆಗೆ ಬರ್ತವೆ. ಪ್ರತಿಭಾ ಕಾರಂಜಿ, ಕಲಿಕಾ ಹಬ್ಬ, ಪ್ರತಿಯೊಂದು ನಮ್ಮ ಶಿಕ್ಷಣ ಇಲಾಖೆ ನಡೆಸುವಂಥ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಶಾಲೆಯ ಮಕ್ಕಳು ಹೆಚ್ಚು ಬಹುಮಾನವನ್ನು ಗಳಿಸ್ತಾ ಇದ್ದಾರೆ. ಪರೀಕ್ಷೆಯಲ್ಲೂ ಕೂಡ 100ಕ್ಕೆ 100 ಫಲಿತಾಂಶವನ್ನು ಪಡೆದುಕೊಳ್ಳುತ್ತಿರುವಂಥ ಮಕ್ಕಳನ್ನು ನಾವು ಗಮನಿಸಿದ್ದೇನೆ. 920 ವಿದ್ಯಾರ್ಥಿಗಳು ಕಲಿಯುತ್ತಿರುವಂಥ ವಿದ್ಯಾಸಂಸ್ಥೆ ನಿಮ್ಮ ಸಂಸ್ಥೆ, ನಮ್ಮ ಸಂಸ್ಥೆ ನಿಜವಾಗಲೂ ಮುಂದೊಂದು ದಿನ ಉತ್ತಮ ಹೆಸರನ್ನು ಗಳಿಸುವಂಥ ವಿದ್ಯಾಸಂಸ್ಥೆ ಆಗ್ತದೆ. ಇಲ್ಲಿರುವಂಥ ಶಿಕ್ಷಕ ವೃಂದ, ಆಡಳಿತ ಮಂಡಳಿ, ಪೋಷಕರು ಎಲ್ಲರೂ ಒಂದು ಫ್ಯಾಮಿಲಿಯ ರೀತಿಯಲ್ಲಿ, ಒಂದು ಕುಟುಂಬದ ರೀತಿಯಲ್ಲಿ ಇಲ್ಲಿ ಸಹಸಂಬಂಧ ಇರುವುದನ್ನು ನಾನು ಕಣ್ಣಾರೆಯಾಗಿ ಕಂಡಿದ್ದೇನೆ. ಹಾಗಾಗಿ ಈ ವಿದ್ಯಾಸಂಸ್ಥೆಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಜೊತೆಗೆ ಒಂದು ತಾಯಂದಿರಿಗೆ, ಪೋಷಕರಿಗೆ ಒಂದು ಕಿವಿ ಮಾತು, ನಮ್ಮ ವಿದ್ಯಾಸಂಸ್ಥೆಯು ಶಿಕ್ಷಣವನ್ನು ಕಲಿಸುವುದರ ಜೊತೆಗೆ ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ಕಲಿಸುವಂಥ ವಿದ್ಯಾಸಂಸ್ಥೆಯಾಗಿದೆ ನಮ್ಮ ಭಗವತಿ ವಿದ್ಯಾಸಂಸ್ಥೆಯು. ನಮ್ಮ ಯಾವುದೇ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ
ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಅತ್ಯುತ್ತಮವಾಗಿ ಆಯೋಜನೆ ಮಾಡುವ, ಅತ್ಯುತ್ತಮವಾಗಿ ನಡೆಸಿಕೊಡುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಹಾಗಾಗಿ ಈ ವಿದ್ಯಾಸಂಸ್ಥೆಯಲ್ಲಿ ಕಲಿಯುತ್ತಿರುವಂತಹ ತಮ್ಮೆಲ್ಲರ ಮಕ್ಕಳು ಕೇವಲ ಶಿಕ್ಷಣವನ್ನು ಪಡೆಯದೆ ಉತ್ತಮ ಸಂಸ್ಕಾರವನ್ನು ಮೈಗೂಡಿಸಿಕೊಂಡಿದ್ದಾರೆ. ಇವತ್ತು ಏನು ಮಕ್ಕಳ ಪೋಷಕರಿದ್ದೀರಿ, ನಮ್ಮ ಮಕ್ಕಳು ಸಂಸ್ಕಾರ ಅತಿ ಮುಖ್ಯ. ಗುರು ಹಿರಿಯರನ್ನು ಗೌರವಿಸುವುದು, ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಣೆ ಮಾಡುವುದು, ಮರಗಿಡಗಳನ್ನು ಬೆಳೆಸಿ ಪೋಷಿಸುವುದು, ವಯಸ್ಸಾದವರನ್ನು ಗೌರವಿಸುವುದು, ಪ್ರತಿಯೊಂದು ನಮ್ಮ ನಾಡು ನುಡಿ ಸಂಸ್ಕೃತಿ ಎಲ್ಲವನ್ನು ಸಂರಕ್ಷಣೆ ಮಾಡುವಂತಹ ವಿದ್ಯಾರ್ಥಿಗಳಲ್ಲಿ ಅತ್ಯುತ್ತಮ ಮನೋಭಾವನೆಯನ್ನು ಮೈಗೂಡಿಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಮಕ್ಕಳಲ್ಲಿ ಸರ್ವತೋಮುಖ ಅಭಿವೃದ್ಧಿ ಕಂಡಾಗ ಮಾತ್ರ ನಮ್ಮ ದೇಶದಲ್ಲಿ ಶಾಂತಿ ಪ್ರಗತಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ತಮ್ಮನ್ನೆಲ್ಲ ನೋಡಿದರೆ, ಪೋಷಕರನ್ನೆಲ್ಲ ನೋಡಿದರೆ ತುಂಬ ಖುಷಿ ಆಗ್ತದೆ. ಮಕ್ಕಳು ಯಾವ ರೀತಿ ಸಾವಧಾನವಾಗಿ ಶಾಂತಿಯಾಗಿ ಕೂತಿರ್ತಾರೆ ಆ ರೀತಿ ಕೂತಿದ್ದೀರಿ, ತುಂಬ ಸಂತೋಷ ಆಗ್ತದೆ. ಇದರ ಅರ್ಥ ಏನಪ್ಪ ಅಂದರೆ, ನಿಮ್ಮಲ್ಲೂ ಕೂಡ ನಮ್ಮ ಮಕ್ಕಳ ತಂದೆ ತಾಯಿಯಲ್ಲೂ ಕೂಡ ಶಿಸ್ತು, ಸಂಯಮ ತಾವುಗಳು ಮೈಗೂಡಿಸ್ಕೊಂಡಿದ್ದೀರ. ಅದು ನಮ್ಮ ಮಕ್ಕಳಿಗೂ ಕೂಡ ಹರಿದು ಬರ್ತದೆ. ಸಾಮಾನ್ಯವಾಗಿ ನಾವೆಲ್ಲಾದರೂ ಕೇಳಿದರೆ ನಮ್ಮ ಮಂಗಳೂರು, ಉಡುಪಿ ಜಿಲ್ಲೆ ಶೈಕ್ಷಣಿಕವಾಗಿ ಪ್ರಪ್ರಥಮ ಸ್ಥಾನವನ್ನು ಗಳಿಸಿದೆ ಅಂತ ನಾವು ಜಂಬ ಕೊಚ್ಚಿಕೊಂಡು ನಾವು ಹೇಳ್ತೀವಿ. ಅದರ ಕಾರಣ ಏನಪ್ಪ ಅಂದರೆ, ನಿಮ್ಮಂಥ ತಂದೆ ತಾಯಿಯಂದಿರೋ ಮಕ್ಕಳಿಗೆ ನೀಡುವಂತಹ ಶಿಕ್ಷಣ, ನೀವು ತೋರುವಂಥ ಪ್ರೀತಿ ವಾತ್ಸಲ್ಯ, ನಿಮ್ಮ ಸಹಕಾರದಿಂದ ಮಕ್ಕಳು ಕೂಡ ಅದೇ ಅನುಸರಿಸಿ ಅವರು ಉತ್ತಮ ವಿದ್ಯಾವಂತರಾಗಿ ಸಮಾಜದ ಕಣ್ಮಣಿಗಳಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ಕಿವಿಮಾತು, ದಯಮಾಡಿ ಮಕ್ಕಳು ಕಡಿಮೆ ಅಂಕಗಳನ್ನು ತೆಗೆದರೆ ಒಂದು ವೇಳೆ ಬೇಸರ ಮಾಡಿಕೊಳ್ಳಬೇಡಿ. ಮಕ್ಕಳನ್ನು ಪ್ರೋತ್ಸಾಹಿಸಿ ಬೆನ್ನು ತಟ್ಟುವಂಥ ಕೆಲಸವನ್ನು ಮಾಡಿ. ಕಡಿಮೆ ಮಾರ್ಕ್ ಬಂದಿದೆಯಾ, ತೊಂದರೆ ಇಲ್ಲ, ಮುಂದಿನ ದಿನಗಳಲ್ಲಿ ನೀನು 75% ತೆಗಿಬೇಕು. 75 ತೆಗೆದರೆ ವೆರಿ ಗುಡ್, ಇಂಪ್ರೂವ್ ಆಗಿದೆಯಾ, ಈ ಸರಿ 85 ತೆಗಿಬೇಕು. 85 ತೆಗೆದರೆ 95. ಈ ರೀತಿ ನಾವು ದಯಮಾಡಿ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು. ಅವರನ್ನು ನಾವು ಪೆಟ್ಟು ಕೊಡುವುದಾಗಲಿ, ಜೋರು ಮಾಡುವುದಾಗಲಿ ಮಾಡಿದರೆ ನಾವು ಖಂಡಿತ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಾಗೋದಿಲ್ಲ. ಮತ್ತು ಈ ಥರದ ಒಂದು ಅತ್ಯುತ್ತಮವಾದ ಒಂದು ಸಭಾಂಗಣವನ್ನು ಮಾಡಿ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದರೆ, ಎಲ್ಲ ಮಕ್ಕಳುಗಳು ಕೂಡ ಇಲ್ಲಿ ಭಾಗವಹಿಸುವಂಥ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗವಹಿಸುತ್ತಾರಲ್ಲ, ಅದೇ ರೀತಿಯಲ್ಲೂ ಕೂಡ ನಾವು ಕೂಡ ನಮ್ಮ ಮಕ್ಕಳುಗಳು ಕೂಡ ಭಾಗವಹಿಸಬೇಕು. ಉದಾಹರಣೆ ಹೇಳಬೇಕಂದ್ರೆ, ಭರತನಾಟ್ಯವನ್ನು ಮಾಡಿದರು. ತುಂಬ ಖುಷಿ ಆಯಿತು ಮಕ್ಕಳನ್ನು ನೋಡಿದ್ರೆ. ಸಾಮಾನ್ಯವಾಗಿ ನಾವು ಭರತನಾಟ್ಯ ಮಾಡುವಂಥ ಮಕ್ಕಳನ್ನು ಮುಂದಿನ ಸಾಲಿನಲ್ಲಿರುವಂಥ ಮಕ್ಕಳು ಚೆನ್ನಾಗಿ ಮಾಡ್ತಾರೆ, ಹಿಂದ್ಗಡೆ ಸ್ವಲ್ಪ ಕಡಿಮೆ ಮಾಡ್ತಾರೆ. ಇಲ್ಲಿ ಪ್ರತಿಯೊಂದು ಮಕ್ಕಳುಗಳು ಕೂಡ ಅತ್ಯುತ್ತಮವಾಗಿ ಭರತನಾಟ್ಯವನ್ನು ಮಾಡಿದರು. ಪ್ರತಿಯೊಂದು ಮಕ್ಕಳುಗಳು ಕೂಡ ಉತ್ತಮ ಅಂಕಗಳನ್ನು ಪಡೀತಾ ಇದ್ದಾರೆ. ಪ್ರತಿಯೊಂದು ಮಕ್ಕಳುಗಳು ಆಟೋಟದಲ್ಲಿ ಬಹುಮಾನವನ್ನು ಪಡೀತಾ ಇದ್ದಾರೆ. ಇದರ ಅರ್ಥ ಏನಪ್ಪ ಅಂತಂದರೆ, ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸರ್ವತೋಮುಖ ಅಭಿವೃದ್ಧಿ ಪ್ರಗತಿಯನ್ನು ಕಾಣುವಲ್ಲಿ ನಮ್ಮ ಆಡಳಿತ ಮಂಡಳಿ ಮತ್ತು ಶಿಕ್ಷಕ ವೃಂದದವರು ಪ್ರಾಮಾಣಿಕವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಸದಾಶಿವ ಉಲ್ಲಾಳ ಸರ್ ಅವರು ಹೇಳಿದರು, CBSE ಸಂಸ್ಥೆ ಆಗ್ತದೆ ಮುಂದಿನ ದಿನಗಳಲ್ಲಿ, ಮತ್ತು ಜೊತೆಗೆ ಈ ಬಲಭಾಗದಲ್ಲಿರುವಂಥ ಸ್ಥಳದಲ್ಲಿ ನಮ್ಮದೊಂದು ಕಾಲೇಜು ಕಟ್ಟಡವೂ ಕೂಡ ಆಗ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಇವರನ್ನು, ಚಂದಪ್ಪ ಸರ್ ಮತ್ತು ಈಶ್ವರ್ ಅವರನ್ನು ನಾವು ನೆನ್ಕೊಳ್ಳೇಬೇಕು. ಆ ಒಂದು 25 ವರ್ಷದ ಸ್ಲೈಡನ್ನು ನಾವು ನೋಡುವಂಥ ಸಂದರ್ಭಗಳಲ್ಲಿ ಬಾಂಬೆಗೆ ಹೋಗ್ಬಿಟ್ಟು ಹಣವನ್ನು ಸಂಗ್ರಹ ಮಾಡಿ ಈ ವಿದ್ಯಾಸಂಸ್ಥೆಯನ್ನು ಕಟ್ಟಿಸಿದ್ದಾರೆ. ಇದು ನೋಡಲಿಕ್ಕೆ ಖುಷಿ ಆಗ್ತದೆ. ಅವರ ಶ್ರಮ, ಅವರ ಬೆವರು ಹನಿ, ಅವರು ಎಷ್ಟು ಪ್ರಾಮಾಣಿಕವಾಗಿ ಒಂದು ದೇಣಿಗೆ ಸಂಗ್ರಹಿಸುವಂತಹ ಕೆಲಸವನ್ನು ಮಾಡಿ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ. ಹಾಗಾಗಿ ಅಂತಹ ಮಹನೀಯರಾದಂಥ ಚಂದಪ್ಪ ಸರ್ ಮತ್ತು ಈಶ್ವರ್ ಇವರನ್ನು ನಾವು ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳುತ್ತಾ, ಈ ಒಂದು ವಿದ್ಯಾಸಂಸ್ಥೆಯು ಮುಂದಿನ ದಿನಗಳಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೀಲಿ, ಹೆಸರುವಾಸಿಯಾಗುವಂಥ ಸಂಸ್ಥೆ ಆಗಲಿ ಅಂತ ನಾನು ತಿಳಿಸುತ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಈ ವೇದಿಕೆಯಲ್ಲಿ ಸನ್ಮಾನಿಸಲ್ಪಡುವ ವ್ಯಕ್ತಿತ್ವ ಶ್ರೀ ಸಂದೀಪ್ ರಾಜ್ ಮಾಡೂರು ಇವರನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ.
ಪ್ರಸ್ತುತ ಇವರು ಸೈಂಟ್ ಜೋಸೆಫ್ ಜಾಯ್ಲೆಂಡ್ ಶಾಲೆ ಕೊಲ್ಯ ಇಲ್ಲಿ ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಎಳೆಯ ವಯಸ್ಸಿನಲ್ಲಿ ಅಪಾರ ಜನಮನ್ನಣೆ ಪಡೆದಂತಹ ಪ್ರತಿಭಾವಂತ ಇವರ ಗರಡಿಯಲ್ಲಿ ಪಳಗಿದ ಹಲವಾರು ವಿದ್ಯಾರ್ಥಿಗಳು ಇಂದು ರಾಷ್ಟ್ರ ಮಟ್ಟದಲ್ಲಿ ಮಿಂಚುತ್ತಿದ್ದಾರೆ. ಇವರು ನಮ್ಮಿ ಸಂಸ್ಥೆಯ ಬೆಳ್ಳಿ ಹಬ್ಬದ ಪ್ರಯುಕ್ತ ನಡೆದ ವಸ್ತು ಪ್ರದರ್ಶನ ಕಾರ್ಯದಲ್ಲಿ ಹಳ್ಳಿ ಮನೆ ಎಂಬ ನಮ್ಮ ವಿಶೇಷ ಪರಿಕಲ್ಪನೆಯನ್ನು ಸಾಕಾರಗೊಳಿಸಲು ತನು ಮನದಿಂದ ಸಹಕರಿಸಿರುತ್ತಾರೆ ಹಾಗೂ ಅದರ ಅಭೂತಪೂರ್ವ ಯಶಸ್ಸಿನಲ್ಲಿ ಪಾಲು ಪಡೆದಿರುತ್ತಾರೆ. ಇಂತಹ ಪ್ರತಿಭಾವಂತ ನಿಸ್ವಾರ್ಥ ಸೇವಾ ಮನೋಭಾವದ ವ್ಯಕ್ತಿತ್ವವನ್ನು ಶ್ರೀಯುತ ಸದಾಶಿವ ಉಳ್ಳಾಲ್, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರು ಹಾಗೂ ಶಾಲಾ ಸಂಚಾಲಕರಾದ ಇವರು ಸನ್ಮಾನಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಶ್ರೀಮತಿ ಹೇಮಾವತಿ, ನಿವೃತ್ತ ಪರಿಚಾರಕಿ, ಭಗವತಿ ಶಾಲೆ ಹಾಗೂ ಸಂಕೋಳಿಗೆ ರಿಕ್ಷಾ ಪಾರ್ಕಿನ ಶ್ರೀಯುತ ನಾಗೇಶ್ ಉಚ್ಚಿಲ್ ಹಾಗೂ ಶ್ರೀ ಮೊಯ್ದೀನ್ ಕುഞ്ഞಿ ಇವರನ್ನು ಆತ್ಮೀಯವಾಗಿ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಶ್ರೀಮತಿ ಹೇಮಾವತಿ ಇವರು 2010ರಲ್ಲಿ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪರಿಚಾರಿಕೆಯಾಗಿ ನೇಮಕಗೊಂಡು 13 ವರ್ಷಗಳ ಕಾಲ ಉತ್ತಮ ಸೇವೆ ಸಲ್ಲಿಸಿದ್ದರು. ಇವರ ನಿಸ್ವಾರ್ಥ ಸೇವೆಯನ್ನು ಮನಗಂಡು ಆಡಳಿತ ಮಂಡಳಿ ಹಾಗೂ ಶಾಲಾ ವತಿಯಿಂದ ಗೌರವದ ಸಮರ್ಪಣೆ. ಮೊಯ್ದೀನ್ ಕುഞ്ഞಿ ಹಾಗೂ ಶ್ರೀಯುತ ನಾಗೇಶ್ ಉಚ್ಚಿಲ್ ಇವರು ಮೌನ ಸೇವಕರಾಗಿ ಸಮಾಜಕ್ಕೆ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಕುಮಾರಿ ಜ್ಞಾನ ಎ. ಶ್ರೀ ಆದರ್ಶ್ ಕೊಲ್ಯ ಮತ್ತು ಶ್ರೀಮತಿ ಪ್ರಮೀಳಾ ಇವರ ಸುಪುತ್ರಿಯಾಗಿರುವ ಕುಮಾರಿ ಜ್ಞಾನ ಎ ಇವರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ, ದಕ್ಷಿಣ ಕನ್ನಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳೂರು ದಕ್ಷಿಣ ವಲಯ ಮತ್ತು PM ಶ್ರೀ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲಗುಡ್ಡೆ ಇವರ ಸಹಯೋಗದಲ್ಲಿ ನಡೆದ ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. 2024-25ನೇ ಸಾಲಿನಲ್ಲಿ ಪಂಜಾಬಿನಲ್ಲಿ ನಡೆದಂತಹ ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧೆಗೆ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿರುತ್ತಾರೆ. ಸಾಧನೆಯ ಶಿಖರದ ಮೆಟ್ಟಿಲುಗಳನ್ನು ಹತ್ತಿ ಛಲದಿಂದ ಕೀರ್ತಿ ಪತಾಕೆಯನ್ನು ಹಾರಿಸಿದ ನಿಮ್ಮ ಸಾಧನೆಯು ಎಲ್ಲರಿಗೂ ಮಾದರಿಯಾಗಿದೆ. ನಿಮ್ಮ ಮುಂದಿನ ಕ್ರೀಡಾ ಜೀವನ ಯಶಸ್ವಿಯಾಗಿ ಬೆಳಗಲಿ ಎಂದು ಎಲ್ಲರ ಪರವಾಗಿ ಹಾರೈಸುತ್ತಿದ್ದೇನೆ. ಎರಡನೆಯದಾಗಿ ಮಾಸ್ಟರ್ ದಕ್ಷ ರಾಜೇಶ್ ಕುಮಾರ್. ಶ್ರೀ ರಾಜೇಶ್ ಕುಮಾರ್ ಮತ್ತು ಶ್ರೀಮತಿ ಪ್ರತಿಭಾ ಇವರ ಸುಪುತ್ರನಾಗಿರುವ ಮಾಸ್ಟರ್ ದಕ್ಷ ಇವರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ದಕ್ಷಿಣ ಕನ್ನಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳೂರು ದಕ್ಷಿಣ ವಲಯ ಮತ್ತು PM ಶ್ರೀ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲಗೊಡ್ಡೆ ಇವರ ಸಹಯೋಗದಲ್ಲಿ ನಡೆದ ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಅಲ್ಲದೆ ದಿನಾಂಕ 9/11/2025ರಿಂದ 10/11/2025ರವರೆಗೆ ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದ 17 ವರ್ಷದೊಳಗಿನ ಬಾಲಕ ಬಾಲಕಿಯರ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ನೀವು ಕ್ರೀಡಾ ಕ್ಷೇತ್ರದಲ್ಲಿ ತೋರಿದ ನಿಷ್ಠೆ, ಕಠಿಣ ಪರಿಶ್ರಮವು ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ನಿಮ್ಮ ಕೌಶಲ ಗೆಲುವಿನ ಹಂಬಲವು ಎಲ್ಲರಿಗೂ ಮಾದರಿಯಾಗಲಿ. ನಿಮ್ಮ ಮುಂದಿನ ಭವಿಷ್ಯವು ಉಜ್ವಲವಾಗಿ ಪ್ರಜ್ವಲಿಸಲಿ ಎಂದು ಎಲ್ಲರ ಪರವಾಗಿ ಹಾರೈಸುತ್ತಿದ್ದೇನೆ. ಮೂರನೆಯದಾಗಿ ಕುಮಾರಿ ನಿಧಿ ಶೆಟ್ಟಿ. ಶ್ರೀ ಕಿಶೋರ್ ಶೆಟ್ಟಿ ಹಾಗೂ ಶ್ರೀಮತಿ ಕಾಶ್ಮಾ ಶೆಟ್ಟಿ ಇವರ ಸುಪುತ್ರಿಯಾಗಿರುವ ಕುಮಾರಿ ನಿಧಿ ಶೆಟ್ಟಿ ಇವರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ದಕ್ಷಿಣ ಕನ್ನಡ ಶಿಕ್ಷಣಾಧಿಕಾರಿ ಮಂಗಳೂರು ದಕ್ಷಿಣ ವಲಯ ಮತ್ತು PM ಶ್ರೀ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲಗುಡ್ಡೆ ಇವರ ಸಹಯೋಗದಲ್ಲಿ ನಡೆದ ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ.
ಅಲ್ಲದೆ ದಿನಾಂಕ 4/11/2025ರಿಂದ 5/11/2025ರವರೆಗೆ ಉಪನಿರ್ದೇಶಕರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ದಾವಣಗೆರೆ ಮತ್ತು ಅಲ್ ಫತಹ್ ಕನ್ನಡ ಮತ್ತು ಉರ್ದು ಹಿರಿಯ ಪ್ರಾಥಮಿಕ ಶಾಲೆ, ದಾವಣಗೆರೆ ಇವರ ಸಹಯೋಗದಲ್ಲಿ ನಡೆದ 14 ವರ್ಷದೊಳಗಿನ ಬಾಲಕ ಬಾಲಕಿಯರ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾಳೆ. ಕ್ರೀಡಾ ಕ್ಷೇತ್ರದಲ್ಲಿ ನೀವು ಇಟ್ಟಂತಹ ನಂಬಿಕೆ, ದೃಢ ವಿಶ್ವಾಸ, ಅಪಾರ ಗೌರವ ನಿಮ್ಮನ್ನು ಗೆಲುವಿನ ಮೆಟ್ಟಿಲಿಗೆ ಹತ್ತಿಸಿದೆ. ನಿಮ್ಮ ಈ ಕ್ರೀಡಾ ಸ್ಫೂರ್ತಿಯು ಎಲ್ಲರಿಗೂ ಮಾದರಿಯಾಗಲಿ. ನಿಮ್ಮ ಮುಂದಿನ ಭವಿಷ್ಯವು ಪ್ರಕಾಶಮಾನವಾಗಿ ಬೆಳಗಲಿ ಎಂಬುದೇ ನಮ್ಮೆಲ್ಲರ ಹಾರೈಕೆ. ಈ ಎಲ್ಲ ವಿದ್ಯಾರ್ಥಿಗಳನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ HR ಈಶ್ವರಿಯವರು ಸನ್ಮಾನಿಸಿ ಗೌರವಿಸಬೇಕಾಗಿ ವಿನಂತಿ. ಹೋಬಳಿ ಮಟ್ಟದ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ, ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ, ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ನಮ್ಮಿ ಭಗವತಿ ಶಾಲೆಯ ಕೀರ್ತಿ ಪತಾಕೆಯನ್ನು ಎತ್ತರದಲ್ಲಿ ಹಾರಿಸಿ ಎಲ್ಲರೂ ನಮ್ಮ ಶಾಲೆಯನ್ನು ಗುರುತಿಸುವಂತೆ ಮಾಡಿದ್ದಾರೆ. ಅಲ್ಲದೆ ಶ್ರೀ ರಾಮಕುಂಜೇಶ್ವರ ಪ್ರೌಢಶಾಲೆ ರಾಮಕುಂಚದಲ್ಲಿ ನಡೆದ ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ದಕ್ಷಿಣ ಕನ್ನಡ ತಂಡವನ್ನು ಪ್ರತಿನಿಧಿಸಿ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ಇದರಲ್ಲಿ ದಿಶಾ ಸುನಿಲ್ ಸಾಲ್ಯಾನ್ ಇವರು ಸಬ್ ಜೂನಿಯರ್ ಕರ್ನಾಟಕ ರಾಜ್ಯ ಬಾಲಕಿಯರ ರಾಜ್ಯ ತಂಡಕ್ಕೆ ಮತ್ತು ಬೆಲ್ಗಾಂನಲ್ಲಿ ನಡೆಯುತ್ತಿರುವ ತರಬೇತಿ ಶಿಬಿರಕ್ಕೂ ಆಯ್ಕೆಯಾಗಿರುತ್ತಾಳೆ. ಇವರೆಲ್ಲರಿಗೂ ಭಗವತಿ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಾದ ಶ್ರೀಯುತ ಶಿವಪ್ರಸಾದ್ ಇವರು ಕಬಡ್ಡಿ ತರಬೇತಿಯನ್ನು ನೀಡಿರುತ್ತಾರೆ. ಅವರ ಕೌಶಲವು ಮಕ್ಕಳ ಯಶಸ್ಸಿನಲ್ಲಿ ಪಾಲು ಪಡೆದುಕೊಂಡರೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಪ್ರಿಯ ವಿದ್ಯಾರ್ಥಿನಿಯರಿಗೆ, ನೀವು ಕ್ರೀಡಾ ಕ್ಷೇತ್ರದಲ್ಲಿ ತೋರಿದ ಅಪೂರ್ವ ಕೌಶಲ, ಎದೆಗುಂದದ ಪ್ರಯತ್ನ, ದೃಢ ಸಂಕಲ್ಪ, ಆತ್ಮವಿಶ್ವಾಸ ನಿಮ್ಮನ್ನು ಗೆಲುವಿನ ಉತ್ತುಂಗಕ್ಕೆ ಮುಟ್ಟಿಸಿದೆ. ನಿಮ್ಮ ಈ ಪರಿಶ್ರಮವು ಎಲ್ಲರಿಗೂ ಮಾದರಿಯಾಗಲಿ. ಹಾಗೆಯೇ ನಿಮ್ಮ ಮುಂದಿನ ಕ್ರೀಡಾ ಭವಿಷ್ಯವು ನಿಮ್ಮನ್ನು ಉತ್ತುಂಗದ ಶಿಖರಕ್ಕೆ ಕೊಂಡೊಯ್ಯಲಿ ಎಂದು ಎಲ್ಲರ ಪರವಾಗಿ ಮನದುಂಬಿ ಹಾರೈಸುತ್ತಿದ್ದೇನೆ. We are thrilled to announce
the General Proficiency Prize winners for the academic year 2024-25. These awards are testaments to their dedication, hard work, and passion for learning. These awards recognize the outstanding achievements in academic excellence of our students. Let's give a big round of applause for our talented students. LKGA Halima Niha. Success lies not in the result, but in the effort. Being the best is not at all the matters. Much respected and coveted award gives exemplary, studious and talented. Now I rise to announce the best outgoing student prize. As our tiny toed little children, their victorious candidates walk the floor of this school 13 years. These students are very attentive from very inception, was on the rise from the word go. Having proved the exceptional ability in classrooms throughout the year. These students endured everyone with good imbibed quality of leadership, adaptability, mild and soft behavior, courtesy, courage and adjustability and good manners. Yes, it is unending count. These names has picked for itself for fame. The prestigious award goes to none other than Purvi CK from 10th A and Sudiksha K. Pujari from 10th B. ಕಬಡ್ಡಿ ಕೇವಲ ಮಣ್ಣಿನ ಆಟವಲ್ಲ, ನಮ್ಮ ಸಂಸ್ಕೃತಿಯ ಉಸಿರು. ಈ ಉಸಿರನ್ನು ಅಚ್ಚುಕಟ್ಟಾಗಿ ಕಾಯ್ದುಕೊಂಡು ಮಣ್ಣಿನ ಮಕ್ಕಳನ್ನು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ವೀರರನ್ನಾಗಿ ರೂಪಿಸುವ ಶಿಲ್ಪಿಯೇ ತರಬೇತುದಾರರು. ಬಿಸಿಲು ಮಳೆ ಎನ್ನದೆ ಮೈದಾನದಲ್ಲಿ ನಿಂತು ಆಟಗಾರರ ತಪ್ಪುಗಳನ್ನು ತಿದ್ದಿ ಸೋಲಿನಲ್ಲಿ ಧೈರ್ಯ ತುಂಬುವ ಗೆಲುವಿನ ಹಾದಿ ತೋರಿಸಿಕೊಟ್ಟ ಮಹಾಗುರುಗಳಿವರು. ಅಂತಹ ಮಾರ್ಗದರ್ಶಕರಿಗೆ ಗೌರವದ ಅರ್ಪಣೆ. ಶ್ರೀಯುತ ಅನ್ವರ್ ವಾಲಿಬಾಲ್ ಹಾಗೂ ಫುಟ್ಬಾಲ್ ತರಬೇತುದಾರರು, ಶ್ರೀಯುತ ಮಧುಸೂದನ್ ತಲಪಾಡಿ ಇವರನ್ನು ಸಂಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಇವರನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ.
ಎಲ್ಲ ಕಡೆಯಲ್ಲಿ ನಾವು ಇಂಗ್ಲೀಷ್ ಮೀಡಿಯಮ್ ಪ್ರಾರಂಭ ಮಾಡುವಾಗ 25 ವರ್ಷ ಮೊದಲು ಒಂದು ರೀತಿಯಲ್ಲಿ ನಮ್ಮ ಮೇಲೆ ಕಣ್ಣು ಬಿತ್ತಿತ್ತು, ಇವರು ಇಂಗ್ಲೀಷ್ ಮೀಡಿಯಮ್ ಯಾಕೆ ಪ್ರಾರಂಭ ಮಾಡ್ತಾರೆ ಅಂತೇಳಿ. ಇವತ್ತು ನಮ್ಮ ಈಶ್ವರ್ ಅವರು ಇಲ್ಲಿದ್ದಾರೆ. ಆ ಅಂದಿನ 25 ವರ್ಷದ ಮೊದಲಿನ ನಮ್ಮ ಕನಸು ಇವತ್ತು ಸರ್ಕಾರದ ಮಟ್ಟದಲ್ಲಿ ಕೂಡ ಇವತ್ತು ಒಂದು ರೀತಿಯಲ್ಲಿ ನನಸಾಗ್ತದೆ. ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಇವತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಇವತ್ತು LKG ಇಂದ ಹಿಡ್ಕೊಂಡು UKG ಹಿಡ್ಕೊಂಡು ಎಲ್ಲ ಹೈಸ್ಕೂಲಿಂದ ಹಿಡ್ಕೊಂಡು ಎಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಒಂದು ಶಾಲೆಯನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರಾರಂಭ ಆಗ್ತದೆ. ಇದು ಈ ಶತಮಾನದ ಈ ಒಂದು ರೀತಿಯಲ್ಲಿ ನಾವು ಕಂಡುಕೊಂಡಂಥ ಒಂದು ಕನಸಾಗಿತ್ತು ಆ ಸಂದರ್ಭದಲ್ಲಿ. ಆದರೂ ಈಗಲೂ ಕೂಡ ನೀವು ಎಲ್ಲ ಕಡೆಯಲ್ಲಿ ನೋಡ್ತಾ ಇದ್ದೀರಿ, ನೀವು ಪ್ರೈವೇಟ್ ಶಾಲೆಗಳಲ್ಲೂ ಒಂದು ರೀತಿಯಲ್ಲಿ ಮುಚ್ಚುತ್ತಾ ಇರ್ತವೆ. ಇದು ಕರ್ನಾಟಕ ಸರ್ಕಾರದಲ್ಲಿ ಕಂಡುಕೊಂಡಂಥ ವಿಷಯ. ಆದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರೈವೇಟ್ ಶಾಲೆಗಳಲ್ಲೂ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಎಜುಕೇಷನನ್ನು, ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಕೊಡ್ತಾ ಇದೆ. ಅಂಥ ಒಂದು ಸ್ಥಿತಿಗೆ ನಾವು ಅವರಿಗೆ ಈಶ್ವರ್ ಅವರಿಗೆ ಗೊತ್ತುಂಟು ಎಲ್ಲ ಇದೆಲ್ಲ. ಕೆಲವು ಶಾಲೆಗಳಲ್ಲಿ ನಾವು ಮುಚ್ಚುತ್ತಾ ಬರುವಾಗ ಹಣದ ಅವರಿಗೆ ಸೌಲಭ್ಯ ಇಲ್ಲದಾಗ ಆ ಶಾಲೆ ಮುಚ್ತಾ ಇದ್ದು, ಸ್ಟೂಡೆಂಟ್ಸ್ಗಳಿಲ್ಲದೆ ಹತ್ತಿರದ ಎಲ್ಲ ಒಳ್ಳೆ ರೀತಿಯಲ್ಲ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಕೊಡುವಾಗ ನಮ್ಮ ಪ್ರೈವೇಟ್ ಶಾಲೆಗಳಲ್ಲೂ ನಮ್ಮ ಈ ಸಂದರ್ಭದಲ್ಲಿ ಮುಚ್ಚುವಂಥ ಸಲಹೆ ಬಂದಿದೆ. ಆದರೆ ನಮ್ಮ ಶಾಲೆ ಕಳೆದ 25 ವರ್ಷಗಳಿಂದ ಒಂದು ರೀತಿಯಲ್ಲಿ ರಜತ ಮಹೋತ್ಸವ ಆಚರಿಸಲಿಕ್ಕೆ ಅದು ಉನ್ನತ ರೀತಿಯಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತದೆ. ನಾವು 25 ವರ್ಷ ಕಳೆದೇವೆ, ಇನ್ನು 25 ವರ್ಷದಲ್ಲಿ ನೀವು ಹೇಗೆ ಮಾಡ್ತೀರಂತ ವಿಚಾರದಲ್ಲಿ ನಮ್ಮ ಕನಸುಗಳಿದೆ. ಈ ಶಾಲೆಯ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಇವತ್ತು ಎಲ್ಲ ಸಾಧಾರಣ ಮಟ್ಟಿಗೆ ನಮ್ಮ ಈ ಹೋಬಳಿ ಮಟ್ಟದಲ್ಲಿ ಅಥವಾ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಪ್ರತಿಷ್ಠೆಯ ಶಾಲೆಯಾಗಿದೆ. ಇವತ್ತು ಪುನಃ ನಾನು ಈಶ್ವರ್ ಅವರ ನೆನಪಿಸ್ತೇನೆ. ಏಕೆಂತ ಹೇಳಿದರೆ ಇವತ್ತು ನಮ್ಮ ಹೋಬಳಿಯಲ್ಲಿ 2 ರಜತ ಮಹೋತ್ಸವ ನಡೀತಾ ಇದೆ. ರತ್ನೋತ್ಸವ ಅಲ್ಲಿ ನಮ್ಮ ದೇರ್ಲಘಟ್ಟಲ್ಲಿ ಆಗ್ತಾ ಇದೆ, ಇವತ್ತು ರಜತ ಮಹೋತ್ಸವ ಇಲ್ಲಿ ನಮ್ಮ ಭಗವತಿ ಶಾಲೆಯಲ್ಲಿ ಆಗ್ತಾ ಇದೆ. ಒಂದು ಹೆಮ್ಮೆಯ ವಿಚಾರ. ಯಾಕಂತ ಹೇಳಿದರೆ ಎಲ್ಲ ಕಡೆಯಲ್ಲಿ ಒಂದು ರೀತಿಯಲ್ಲಿ ಪ್ರೇಕ್ಷಕರಾಗಿ ನೀವು ಪೋಷಕರು ಬಂದಿದ್ದೀರಿ, ತುಂಬ ಸಂಖ್ಯೆಯಲ್ಲಿದ್ದೀರಿ. ಇವತ್ತು ಹಲವಾರು ಕಾರ್ಯಕ್ರಮಗಳಿದೆ. ಇವತ್ತು ಮಕ್ಕಳಿಂದ ಆಗುವಂಥ ಕಾರ್ಯಕ್ರಮಗಳು, ನಿಮ್ಮ ಪೋಷಕರು ಬಂದು ನೋಡುವಂಥ ಕಾರ್ಯಕ್ರಮಕ್ಕೆ ಇನ್ನೂ ಸಮಯ ಇದೆ, ಸಮಯ ಇನ್ನೂ ಕೂಡ ಇದೆ, ಅದನ್ನು ನೋಡ್ಬೋದು. ಆದರೆ ನನ್ನ ಒಂದು ಕರ್ತವ್ಯ ಏನಂತ ಹೇಳಿದರೆ ಈ ಶಾಲೆಗೆ 25 ವರ್ಷಕ್ಕೆ ಮುಟ್ಟುವಂಥ ಸ್ಥಿತಿಗೆ ಬರಲಿಕ್ಕೆ ಕಾರಣೀಭೂತರಾದ ಎಲ್ಲರನ್ನು, ವಿಶೇಷವಾಗಿ ನಮ್ಮ ಟ್ರಸ್ಟಿಗಳನ್ನು, ಎಲ್ಲ ಟ್ರಸ್ಟಿಗಳನ್ನು, ಅದು ಯಾರು ಕೂಡ ಇರಲಿ, ಇವತ್ತು ಜೀವಂತ ಆಗಿರಲಿ, ಇವತ್ತು ಜೀವಂತ ಇಲ್ಲದವರಾಗಿರಲಿ, ಅಥವಾ ದಾನಿಗಳಾಗಿರಲಿ, ಅಥವಾ ಯಾರೋ ನಮಗೆ ಕೊಟ್ಟಂಥ ಎಲ್ಲ ಅಧ್ಯಾಪಕ ವೃಂದವರನ್ನು, ಅದೇ ರೀತಿಯಲ್ಲಿ ಎಲ್ಲ PTA ಸದಸ್ಯರುಗಳನ್ನು, PTA ಅಧ್ಯಕ್ಷರುಗಳನ್ನು, ಅದೇ ರೀತಿಯಲ್ಲಿ ಎಲ್ಲ ನಮ್ಮ ಕ್ರೀಡಾಪಟುಗಳನ್ನು, ಕ್ರೀಡೆಗೆ ಸಂಬಂಧಪಟ್ಟ ಎಲ್ಲ ಮಾಸ್ಟರ್ಗಳನ್ನು, ನಮ್ಮ ಪ್ರತಿಭಾ ಕಾರಂಜಿಗೆ ಸಂಬಂಧಪಟ್ಟ ಎಲ್ಲ ಮಾಸ್ಟರ್ಗಳನ್ನು, ನಮ್ಮ ಅಧ್ಯಾಪಕ ವೃಂದವರನ್ನು, SLCಯಲ್ಲಿ ಕಳೆದ ವರ್ಷ ನಮಗೆ 100ಕ್ಕೆ ಫಲಿತಾಂಶ ಕೊಟ್ಟ ಎಲ್ಲ HMನವರಿಗೆ ಮತ್ತು ಅಧ್ಯಾಪಕ ವೃಂದವರಿಗೆ, ಇನ್ನು ಮುಂದಿನ ಸಂದರ್ಭದಲ್ಲಿ ನಾವು ಒಳ್ಳೆ ಫಲಿತಾಂಶ ಕೊಡಲಿಕ್ಕೆ ಅಂತ ಕಾರಣಭೂತರಾದ ಎಲ್ಲರನ್ನು ನೆನಪಿಸ್ತಾ, ನಾನು ಅದೇ ರೀತಿಯಲ್ಲಿ ನಮ್ಮ ಹಿರಿಯರನ್ನು ಕೂಡ ಅದೇ ರೀತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಎಲ್ಲ ದೇವರುಗಳನ್ನು ಸಹ ಅವರ ಆಶೀರ್ವಾದ ಬೇಡುತ್ತಾ, ಈ ಸಂಸ್ಥೆ ಇನ್ನು ನಮ್ಮ ಗೋಲ್ಡನ್ ಜುಬ್ಲಿ, ಇವತ್ತು ನಾವು ರಜತ ಅಂತ ಹೇಳ್ತೇವೆ, ಸಿಲ್ವರ್ ಅಂತ ಹೇಳಿದರೆ ಎಲ್ಲ ಜಾಸ್ತಿ ಆಗ್ತಾ ಇದೆ. ಇವತ್ತು 2 ಲಕ್ಷದಷ್ಟು ಸಿಲ್ವರ್ನಿಗೆ ಇದಾಗಿದೆ. ಅದೇ ರೀತಿಯಲ್ಲಿ ಇವತ್ತು ಬಂಗಾರಕ್ಕೆ ಸಹ ಇನ್ನು ಬೆಲೆ ಜಾಸ್ತಿ ಆಗ್ತದೆ. 50 ವರ್ಷ ಆಗುವಾಗ ಗೋಲ್ಡನ್ ಜುಬ್ಲಿ ಆಗ್ತದೆ. ಆ ಗೋಲ್ಡನ್ ಜುಬ್ಲಿಯಲ್ಲಿ ನೀವೆಲ್ಲ ಆಚರಿಸಬೇಕು. ಯಾಕಂದರೆ ನಾವೆಲ್ಲ ಇರ್ತಾವೆ ಇಲ್ಲ ಗೊತ್ತಿಲ್ಲ, ಖಂಡಿತವಾಗಿ ನಾವು ಇರುವ ಸಾಧ್ಯತೆ ಕಡಿಮೆ ಇರ್ತದೆ. ಆದರೆ ನೀವೆಲ್ಲ ಪೋಷಕರು ಮತ್ತು ನಮ್ಮ ಎಲ್ಲ ಅಧ್ಯಾಪಕರವರು ಮತ್ತು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು, ಅದೇ ರೀತಿಯಲ್ಲಿ ಈಗಿನ ಎಲ್ಲ ಮಕ್ಕಳು, ನೀವೆಲ್ಲ ಒಳ್ಳೆಯ ಸಜ್ಜನರಾಗಿ ಈ ಶಾಲೆಗೆ ಉನ್ನತ ಕೀರ್ತಿಯನ್ನು ಕೊಡಬೇಕಂತ ಹೇಳಿಕೊಂಡು ಈ ಪ್ರತಿಷ್ಠೆಯಾದ ಶಾಲೆಯನ್ನು ಇನ್ನೂ ಉನ್ನತಿಗೆ ತರಿಸಿ, ಬಿಲ್ಡಿಂಗ್ನಲ್ಲಿ ಕೂಡ ಅಲ್ಲ, ನಮ್ಮ ಶಿಸ್ತಿನಲ್ಲಿ ಕೂಡ, ವಿದ್ಯಾಭ್ಯಾಸದಲ್ಲಿ ಕೂಡ ಈಗಾಗಲೇ ಇನ್ನೊಂದು ಸ್ಥಳವನ್ನು ನಾವು ಪರ್ಚೇಸ್ ಮಾಡಿಕೊಂಡು ಬಿಲ್ಡಿಂಗ್ ಕಟ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಶಿಕ್ಷಣದ ಉನ್ನತ ಮಟ್ಟವನ್ನು ಕಾಯ್ದುಕೊಂಡು ಹೋಗಬೇಕೆಂದು ಕೇಳಿಕೊಂಡು ನನ್ನ 2 ಮಾತನ್ನು ಹೋಗಿಸಿ ಎಲ್ರಿಗೂ ಸಹ ದೇವರ ಆಶೀರ್ವಾದ ಮಾಡಲಿ. ನನಗೆ ಈ ಅವಕಾಶ ಕೊಟ್ಟ ಈ ಶಾಲೆಯ ಅಧ್ಯಾಪಕ ವೃಂದವರಿಗೂ ಸಹ ಎಲ್ರಿಗೂ ಸಹ ಎಲ್ಲ ಕ್ರೀಡೆಗೆ ಸಂಬಂಧಪಟ್ಟವರಾಗಲಿ, ನೃತ್ಯಕ್ಕೆ ಸಂಬಂಧಪಟ್ಟವರಾಗಲಿ, ಸ್ವಾಗತ ಮಾಡಿದ ಎಲ್ಲ ಕಲಾವಿದರಿಗೂ ಸಹ ನನ್ನ ಅಭಿನಂದನೆ ಸಲ್ಲಿಸ್ತಾ, ಅದೇ ರೀತಿಯಲ್ಲಿ ಧನ್ಯವಾದ ಸಲ್ಲಿಸ್ತಾ 2 ಮಾತಾಡಿಸ್ತಾ ಇದ್ದೇನೆ. ದಯಮಾಡಿ ಈಗ ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ MP ಅವರು ಬರಲಿಕ್ಕಿದ್ದಾರೆ. ಅವರು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ, ಇನ್ನು 10 ನಿಮಿಷದಲ್ಲಿ ಬರ್ತೇವೆ ಅಂತೇಳಿ. ಅವರನ್ನು ಕೂಡ ನಾನು ನಿಮ್ಮೆಲ್ಲ ಪರವಾಗಿ ಸ್ವಾಗತವನ್ನು ಕೋರ್ತಾ ಇವತ್ತು ಅವಕಾಶ ಕೊಟ್ಟ ಪುನಃ ವಂದಿಸಿ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ನೆಚ್ಚಿನ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ MP ಅವರು ಇಲ್ಲಿ ಬಂದಿದ್ದಾರೆ, ಲೋಕಸಭಾ ಸದಸ್ಯರು ನಮ್ಮೊಂದಿಗೆ ಬಂದಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ, ನಮ್ಮ ಶಾಲೆಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೆ. ಈ ಶಾಲೆಯನ್ನು 25 ವರ್ಷಗಳ ಕಾಲ ಇಷ್ಟೊಂದು ಸುಂದರವಾಗಿ, ಅಚ್ಚುಕಟ್ಟಾಗಿ ಮತ್ತು ವ್ಯವಸ್ಥಿತವಾಗಿ
ಮುನ್ನಡೆಸಿದಂಥ ಆ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದ ಮತ್ತು ಇವತ್ತಿನವರೆಗೆ ಇದರ ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಶುಭ ಹಾರೈಕೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸುವಲ್ಲಿ ಒಂದು ಮಹತ್ತರವಾದ ಪಾತ್ರವನ್ನು ವಹಿಸಿರುವಂಥ ಎಲ್ಲ ಅಧ್ಯಾಪಕ ಮತ್ತು ಅಧ್ಯಾಪಕೇತರ ಬಂಧುಗಳಿಗೂ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಸಂಸ್ಥೆ ಇಷ್ಟೊಂದು ತಾಯಿ ಭಗವತಿಯ ಹೆಸರಿನಲ್ಲಿ ಇಷ್ಟೊಂದು ಉತ್ತಮವಾಗಿ ನಡಿಬೇಕಾದರೆ ಅದಕ್ಕೆ ದೊಡ್ಡ ಕಾರಣ ಈ ಶಾಲೆಗೆ ತಮ್ಮ ಮಕ್ಕಳನ್ನು ಕಳಿಸಿರುವಂಥ ಎಲ್ಲ ಹೆತ್ತವರು. ವಿಶೇಷವಾಗಿ ಅವರಿಗೂ ಕೂಡ ಈ ರಜತ ಸಂಭ್ರಮದ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಸಲ್ಲಿಸ್ತಾ ಹೆಚ್ಚಿಗೆ ಏನೂ ಮಾತನಾಡಲಿಕ್ಕೆ ಹೋಗದೆ, ಈ ಶಿಕ್ಷಣ ಸಂಸ್ಥೆ ಉತ್ತಮ ರೀತಿಯಲ್ಲಿ ಈ ಪ್ರದೇಶದಲ್ಲಿ ಎಲ್ಲರನ್ನ ಒಂದಾಗಿ ಒಟ್ಟಾಗಿ ಕೊಂಡೋಗುವಂಥ ಮತ್ತು ಭಾರತೀಯ ಮೂಲದ ಸಂಸ್ಕೃತಿಯ ಜೊತೆಗೆ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಸ್ನೇಹಿತರಾದಂಥ ಚಂದ್ರ ಸುಳ್ಳಾಲ್ ಅವರು ನನಗೆ ತಿಳಿಸಿದ್ದಾರೆ. ಅದೇ ರೀತಿ ತಮ್ಮ ಕೆಲಸ ಮುಂದುವರಿಲಿ, ಈ ದೇಶಕ್ಕೆ ಉತ್ತಮ ಪ್ರಜೆಗಳನ್ನು ಕೊಡುವಂಥ ಕೆಲಸವನ್ನು ಈ ಶಿಕ್ಷಣ ಸಂಸ್ಥೆಯ ಮುಖಾಂತರ ಆಗಲಿ ಅಂತ ಹೇಳ್ತಾ, ತಮ್ಮ ಸಂಭ್ರಮವನ್ನು ಇನ್ನೂ ಹೆಚ್ಚಿಗೆ ಹಾಳು ಮಾಡದೆ ಮಕ್ಕಳ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಮುಂದುವರಲಿ. ಮುಂದಿನ ದಿವಸಗಳಲ್ಲಿ ಭಾರತ 100ನೇ ವರ್ಷ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಈ ಶಿಕ್ಷಣ ಸಂಸ್ಥೆ 50ನೇ ವರ್ಷ ಆಚರಣೆ ಮಾಡುವಂಥ ಒಂದು ಶುಭ ವೇಳೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಯೋಚನೆ ಮಾಡೋಣ, ಒಂದಾಗಿ ಕೆಲಸ ಮಾಡೋಣ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ರಜತ ಸಂಭ್ರಮದ ಶುಭಾಶಯಗಳು. ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ನನ್ನನ್ನು ಪ್ರೀತಿ ಇಟ್ಟು ಆಹ್ವಾನಿಸಿದ ಎಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಒಳ್ಳೆಯದಾಗಲಿ. ಜೈ ಹಿಂದ್.